ಸಾಕು. ತಿಲಕ್ ವರ್ಮಾ ಮತ್ತು ಶ್ರೀಲೀಲಾ ನಡುವೆ ಏನೂ ಇಲ್ಲ. ತಿಲಕ್ ವರ್ಮಾ ಶ್ರೀಲೀಲಾ ಡೇಟಿಂಗ್ ಗಾಸಿಪ್ ಎಲ್ಲ ಸುಳ್ಳು. ತಿಲಕ್ ವರ್ಮಾ ಶ್ರೀಲೀಲಾ ನಡುವೆ ಯಾವುದೇ ರೀತಿಯಾದಂತ ಸಂಬಂಧಗಳಿಲ್ಲ. ಅವರ ಗಾಸಿಪ್ ಏನಿದೆಯಲ್ಲ ಎಲ್ಲವೂ ಕೂಡ ಸುಳ್ಳು. ಡೇಟಿಂಗ್ ವದಂತಿ ಸುದ್ದಿ ಅಲ್ಲಗೆಳೆದ ನಟಿ ಶ್ರೀಲೀಲಾ ತಾಯಿ. ಇವರಿಬ್ಬರ ನಡುವೆ ಏನೂ ಇಲ್ಲ ಎಂದು ಕುಟುಂಬಸ್ಥರ ಸ್ಪಷ್ಟನೆ. ಇದುವರೆಗೂ ಈ ಯುವ ಜೋಡಿಗಳು ಒಟ್ಟಿಗೆ ಕಾಣಿಸಿಕೊಂಡಿಲ್ಲ. ಯಾವುದೇ ಫೋಟೋ, ಅಧಿಕೃತ ಮಾಹಿತಿಯೂ ಹೊರಬಿದ್ದಿಲ್ಲ. ಹಾಗಿದ್ರೆ ಈ ಊಹಾಪೋಹ ಹರಿದಾಡಲು ಕಾರಣ ಏನು ಗೊತ್ತಾ? ಇತ್ತೀಚೆಗೆ ಶ್ರೀಲೀಲಾ ತಿಲಕ್ ವರ್ಮಾ ಕುಟುಂಬಸ್ಥರು ತಿರುಮಲಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಎಂಐ ಪಂದ್ಯದ ಒಂದರಲ್ಲಿ ಶ್ರೀಲೀಲಾ ತಾಯಿ ವಿಐಪಿ ಸೀಟ್ನಲ್ಲಿ ಪ್ರತ್ಯಕ್ಷರಾಗಿದ್ರು. ಮುಂಬೈ ತಂಡದ ಜರ್ಸಿ ಧರಿಸಿದ್ದ ಶ್ರೀಲೀಲಾ ಕುಟುಂಬಸ್ಥರು. ಪರಿಣಾಮ ಸೋಷಿಯಲ್ ಮೀಡಿಯಾದಲ್ಲಿ ಡೇಟಿಂಗ್ ಸುದ್ದಿ ವೈರಲ್ ಆಗಿತ್ತು. ಆದ್ರೆ ಟ್ರೆಂಡಿಂಗ್ ಬೆನ್ನಲ್ಲೇ ಇದು ಸುಳ್ಳು ಎಂದ ಶ್ರೀಲೀಲಾ ತಾಯಿ. ತಿಲಕ್ ವರ್ಮಾ ಶ್ರೀಲೀಲಾ ಡೇಟಿಂಗ್ ಗಾಸಿಪ್ ಎಲ್ಲ ಸುಳ್ಳು ಅಂತ ಶ್ರೀಲೀಲಾ ತಾಯಿ ಹೇಳಿದ್ದಾರೆ. ಸೆಲೆಬ್ರಿಟಿಗಳಂತ ಅಂದರೆ ಎಲ್ಲಾದರೂ ಒಟ್ಟಿಗೆ ಯಾರ್ದಾದ್ರ ಜೊತೆ ಕಾಣಿಸಿಕೊಂಡ್ರು ಅಂತ ಅಂದಾಗ ಈ ರೀತಿಯಾಗಿ ಗಾಸಿಪ್ಗಳು, ವದಂತಿಗಳು ಹರಿದಾಡುವಂಥದ್ದು ಸಹಜ. ಸೆಲೆಬ್ರಿಟೀಸ್ಗಳ ಲೈಫೇ ಇರೋದು ಹಾಗೆ, ಒಂದು ರೀತಿಯಾಗಿ ತೆರೆದ ಪುಸ್ತಕ ಇದ್ದಂಗೆ, ಏನು ಮಾಡಿದ್ದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಗಾಸಿಪ್ ಅನ್ನೋದು, ಚಿತ್ರರಂಗದಲ್ಲಿ ಗಾಸಿಪ್ ಅನ್ನೋದು ನಿರಂತರವಾಗಿ ಯಾರನ್ನೂ ಸಹಿತ ಬಿಟ್ಟಿಲ್ಲ, ಎಲ್ಲರ ಮೇಲೂ ಕೂಡ ಬಂದಿರುತ್ತೆ. ಈಗ ತಿಲಕ್ ವರ್ಮಾ ಮತ್ತು ಶ್ರೀಲೀಲಾ ಕುರಿತಾಗಿ ಗಾಸಿಪ್ಗಳು ಹರಿದಾಡ್ತಾ ಇತ್ತು. ಒಂದಿಷ್ಟು ಎಂಐ ಪಂದ್ಯದ ಒಂದರಲ್ಲಿ ಶ್ರೀಲೀಲಾ ತಾಯಿ ವಿಐಪಿ ಸೀಟ್ನಲ್ಲಿ ಪ್ರತ್ಯಕ್ಷರಾಗಿ ಕೂತಿರ್ತಾರೆ. ಇನ್ನು ಮುಂಬೈ ತಂಡದ ಜರ್ಸಿ ಧರಿಸಿದಂಥ ಶ್ರೀಲೀಲಾ ಕುಟುಂಬಸ್ಥರು. ಬಟ್ ಎಲ್ಲುವರೆಗೂ ಕೂಡ ತಿಲಕ್ ವರ್ಮಾ ಶ್ರೀಲೀಲಾ ಒಟ್ಟಿಗೆ ಆಗಿ ಕಾಣಿಸಿಕೊಂಡಿದ್ದು ಇಲ್ಲ. ಬಟ್ ಗಾಸಿಪ್ಗಳು ಹರಿದಾಡ್ತಾ ಇತ್ತು. ಬಟ್ ಈ ಗಾಸಿಪ್ಪು ಸುಳ್ಳು ಅಂತ ಶ್ರೀಲೀಲಾ ತಾಯಿ ಹೇಳಿದ್ದಾರೆ. ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ಸಂಬಂಧಗಳಿಲ್ಲ, ಎಲ್ಲವೂ ಕೂಡ ಸುಳ್ಳು ಅಂತ. ಇನ್ನು ಒಬ್ಬ ತಾಯಿಯಾಗಿ ಇನ್ನೇನು ಹೇಳಕ್ಕೆ ಸಾಧ್ಯ? ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಶ್ರೀಲೀಲಾ ತಾಯಿ. ಬಟ್ ನೋಡಿ, ಈ ಹಿಂದೆ ಎಷ್ಟೋ ಎಕ್ಸಾಂಪಲ್ಸ್ಗಳನ್ನ ನಾವು ನೋಡ್ಬೋದು, ನಮ್ಮ ಕಣ್ಮುಂದೆ ಇದ್ದಾವೆ. ಸೆಲೆಬ್ರಿಟೀಸ್ಗಳ ಈ ಒಂದು ಜೋಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಸಹಿತ ಬಿಟ್ಟಿಲ್ಲ ಈ ಒಂದು ಗಾಸಿಪ್, ಈ ರೀತಿಯಾದಂಥ ಗಾಸಿಪ್ಗಳು ಚಿತ್ರರಂಗದಲ್ಲಿ. ಸೊ ಹಾಗಾಗಿ ಅದೇ ರೀತಿಯಾಗಿ ಶ್ರೀಲೀಲಾಗೂ ಕೂಡ. ಬಟ್ ಇದುವರೆಗೂ ಬೇರೆ ಯಾರ ಜೊತೆನೂ ಕೂಡ ಹೆಸರು ಕೇಳಿ ಬಂದಿರಲಿಲ್ಲ. ತಿಲಕ್ ವರ್ಮಾ ಜೊತೆ ಇತ್ತೀಚೆಗೆ ಶ್ರೀಲೀಲಾ ಹೆಸರು ಜಾಸ್ತಿ ಕೇಳಿ ಬರ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಗಾಸಿಪ್ಗಳು ಹರಿದಾಡ್ತಾ ಇತ್ತು. ಈಗ ಒಂದು ಯಾವುದೇ ಇಬ್ಬರು ಸೆಲೆಬ್ರಿಟಿಗಳು ಒಟ್ಟಿಗೆ ಆಗಿ ಕಾಣಿಸ್ಕೊಂಡ್ರು ಅಥವಾ ಒಟ್ಟಿಗೆ ಆಗಿ ಸಿನಿಮಾ ಮಾಡಿದ್ರು, ಏನೋ ಒಂದು ಅದು ಫ್ರೆಂಡ್ಶಿಪ್ಪೇ ಇರ್ಬೋದು, ಏನೇ ಆದರೂ ಸಹಿತ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೊಂದು ಬೇರೆನೇ ಅರ್ಥ ಕಟ್ಬಿಟ್ಟಿರ್ತಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಬಟ್ ಶ್ರೀಲೀಲಾ ತಾಯಿ ಒಂದು ಕನ್ಫರ್ಮೇಷನನ್ನು ಕೊಟ್ಟಿದ್ದಾರೆ, ಅದೆಲ್ಲವೂ ಕೂಡ ಸುಳ್ಳು, ಆ ರೀತಿ ಯಾವುದೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಇದಕ್ಕೊಂದು ತೆರೆಯನ್ನು ಎಳೆದಿದ್ದಾರೆ. ಎಸ್, ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರಿಗೂ ಕೂಡ ಅವ್ರ ಕೊನೆ ಹಂತದಲ್ಲಿ ಮದುವೆ ಡೇಟ್ ಫಿಕ್ಸ್ ಆಗೋವರೆಗೂ ಕೂಡ ಗೊತ್ತೇ ಇರಲಿಲ್ಲ ಇವರಿಬ್ಬರು ಜೋಡಿನಾ ಹೌದಾ ಅಲ್ವಾ ಅನ್ನುವಂಥದ್ದು. ಅಂದರೆ ಕೆಲವೊಂದು ಆ ರೀತಿಯಾಗಿ ಸಸ್ಪೆನ್ಸ್ ಇರುತ್ತೆ, ಕೆಲವೊಬ್ರು ಹೇಳ್ಕೊಳ್ತಾರೆ. ಈಗ ಎಕ್ಸಾಂಪಲ್ಲು ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಕೂಡ ನಾವು ಗಮನಿಸ್ಬೋದು.